ಈ ಹುಡುಗರಿಗೆ ಎಷ್ಟೇ ಸ್ಕಾಲರ್ಶಿಪ್ ಬಂದರೂ ಕೂಡ ಗೊತ್ತಾಯ್ತಾ, ಸ್ಟೂಡೆಂಟ್ಸ್ ಎಷ್ಟೇ ಸ್ಕಾಲರ್ಶಿಪ್ ಬಂದರೂ ಕೂಡ ಮೇಸ್ಟ್ರು ಸ್ಯಾಲ್ರಿಗೆ ಈಕ್ವಲ್ ಆಗಲ್ಲ. ಯಾಕೆ? ಸ್ಕಾಲರ್ಶಿಪ್ ಯಾವಾಗಲೂ ಏನದು ವಿದ್ಯಾರ್ಥಿ ಕೊಡೋ ವೇತನ, ವಿದ್ಯಾರ್ಥಿ ವೇತನ ಮಾತ್ರದಿಂದ ಅದಕ್ಕೆ ಲಿಮಿಟ್ ಇದ್ದೇ ಇರುತ್ತೆ. ಅದಾದರೆ ಸಂಬಳದ ರೀತಿಯೇ ಬೇರೆ. ಓಂ ಅವರ ಗುರುಸ್ಥಾನೀಯರಾದ್ದರಿಂದ ದೇವತೆಗಳ ಆನಂದ ಕನ್ಯವರಿಗೆ ಹೊರಿಸಲಿಕ್ಕೆ ಹೋಗಬಾರ್ದು. ನಮಸ್ತೆ ಪುರುಷೋತ್ತಮಂ ಎಷ್ಟಾಯ್ತೀಗ. ಹಾಂ, ತಪಶ್ರದ್ಧೆ, ತಪಸ್ಸು ಶ್ರದ್ಧೆಯಲ್ಲಿರಬೇಕು. ಮುಂದೆ ಅವ್ರು ಏನಾಗ್ತಾರೆ? ವಿರಜಾಹ. ವಿರಜಾಹ ಅಂದರೆ ರಜಸ್ ಅಂದರೆ ದೋಷ. ವಿರಜ ಅಂದರೆ ದೋಷವಿಲ್ಲದವರಾಗಿ ಮುಕ್ತರಾಗಿ ಬಿಟ್ಟು ಎಲ್ಲಿ ಹೋಗ್ತಾರೆ? ದೇವರ ಹತ್ರ. ಸೂರ್ಯದ್ವಾರೇಣ, ಸೂರ್ಯ ಮೂಲಕ ಎಂಟರ್ ಆಗ್ತಾರೆ. ಸೂರ್ಯದ್ವಾರದಲ್ಲಿ ಹೋಗ್ಬೇಕು. ಈ ಸೂರ್ಯದ್ವಾರದ ಈ ದೇಹದಲ್ಲಿ ಹೋದರೆ ಪೀಸ್ ಆಗಿ ಹೋಗ್ತಾರೆ. ಯಾವ ದೇಹ ಅದು? ಆ ದೇಹ. ಅದರಿಂದ ಏರಾಗದೆ ಹೋಗ್ತಾರೆ. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತಿ ಅಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗಟ್ಟಿ ಮಾಡ್ಕೋಬೇಕು. ಏನಂತ? ಕರ್ಮಚಿತಾನ್ ಲೋಕಾನ್ ಪರೀಕ್ಷಾ. ಕರ್ಮದಿಂದ ಎಷ್ಟು ಇವತ್ತು ಕೂಲಿ, ಎಂಥ ಕೂಲಿ ಕೆಲಸ ಮಾಡಿದರೂ ಕೂಡ ಏನು ಬರುತ್ತೆ ಅವನಿಗೆ? ಲಕ್ಷಾಂತರ ಡಿಫ್ರೆನ್ಸ್ ಬರೋಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಬೇರೆ ಫೆಸಿಲಿಟೀಸ್ ಯಾವುದೂ ಇರೋದಿಲ್ಲ. ಬರೀ ಕೂಲಿಯವನ ಸ್ಥಿತಿ ಹೇಗೋ, ಶಾಸ್ತ್ರಜ್ಞಾನ ಇಲ್ಲದೇನೆ ಇನ್ನೇನೇ ಓದಿದ್ರು ಕೂಡ ಅದು ಕೂಲಿ ಕೆಲಸ, ಉತ್ತಮ ಕೂಲಿ ಕೆಲಸ. ಹೆವಿಲಿ ಪೇಡ್ ಸರ್ವೆಂಟ್ ಇರ್ತೀವಲ್ಲ ಹಾಗೆ, ಗುಲಾಮಗಿರಿ ಇದ್ದಾಗಲೇ ಹೊರತು ಉಪಯೋಗ ಇಲ್ಲ. ಎಂದೂ ಅಧಿಕಾರಿ ಆಗೋ ಚಾನ್ಸ್ ಇಲ್ಲ ಅವರು. ಅದನ್ನು ಪರೀಕ್ಷಾ ಚೆನ್ನಾಗಿ ನೋಡಿ ಅಂತ ಹೇಳ್ತಾರೆ. ನಾವೇ ನೋಡೋದಿಲ್ಲ ಇವತ್ತು. ಕೆಲಸ ಕೊಡಿ, ಏನು ಓದಿಲ್ಲ, ಏನು ಕೆಲಸ ಕೊಡೋದು ನಿನಗೆ? ಅಲ್ಲಿದೆ ಕಸ ಹೊಡೆದು ಹೋಗು, ದುಡ್ಡು ಕೊಡ್ತೀವಿ ಅಂತ ಅಷ್ಟೆ. ಗೊತ್ತಾಯ್ತಾ? ಯಾಕೆ? ಓದಿಲ್ಲ ಅಂದಮೇಲೆ ಕೊಡೋದಿಲ್ಲ. ಓದಿಲ್ಲದೆ ಇದ್ದವರಿಗೆ ಹೇಗೆ ಕೆಲಸ ಸಿಗೋದಿಲ್ವೋ ಉತ್ತಮ ಕೆಲಸ, ಹಾಗೆ ಅಪರೋಕ್ಷ ಜ್ಞಾನ ಇಲ್ಲದವರಿಗೆ ಮೋಕ್ಷ ಎಂದೆಂದೂ ಸಿಗೋದಿಲ್ಲ. ಇದು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಚಿಕ್ಕವ್ರಿಗೆ ಹಾಗೆ ತೋರಿಸ್ತಾರೆ ಎಷ್ಟೋ ಸಲ. ಸೂರ್ಯ ಹೋಗೋದಿಲ್ಲ ಅಂತ ಹೇಳ್ತೀಯಲ್ಲ, ನೋಡು ಬೀದಿ ಗುಡಿಸ್ತಾರೆ. ಹಾಗೆ ಗುಡಿಸ್ಬೇಕಾಗ ಹೂ ಅಂತ ಕೆಲಸ ಹೊಡೋದು, ಅದೇ ಅನಿಸುತ್ತೆ. ಹಾಗಾದ್ರೆ ಆ ತಿಳುವಳಿಕೆ ಮತ್ತೆ ಬದೀತಾ ಹಾಕ್ತಾರೆ. ಕಸ ಗುಡಿಸ್ತೀವಿ, ಬುದ್ಧಿ ಇದ್ದಾರೆ ಅಂತ ಬೈತಾರೆ. ತಿಳಿತಾ? ಅಂದರೆ ಅದು ತೋರಿಸ್ಬಿಟ್ಟು ಹೀಗಿರಬಾರ್ದು ಅಂತ ಆಗೋದು. ಅದೇನು ಮಾಡಬೇಕು? ಓದಬೇಕು. ಇನ್ನೊಬ್ಬ ನೋಡಿ ಹೇಗಿದ್ದಾನೆ, ಕಾರ್ಗೆ ದಿನ ಕೂಲಿ ಒಂದು ಕಾರ್ ಇಟ್ಕೊಂಡು ನೋಡಿದ್ರೆ ಕಸ ಹೊಡೆಯೋ ಕಾರಲ್ಲಿ ಬರ್ತಾನ? ಬೇರೆ ದೇಶದಲ್ಲಿ ಬರ್ತಾರಂತೆ, ಇಲ್ಲಂತೂ ಬರೋದಿಲ್ಲ. ಬರುತ್ತೆ ಸಾಧ್ಯ ಇದೆಯಾ? ಇಲ್ಲ. ಅದು ಹಾಗಾಗಬೇಕಾ? ಆ ರೀತಿ ಹೇಳ್ತಾರೆ. ಅದನ್ನೇ ನಮ್ಗೆ ಹೇಳಿ ಪರೀಕ್ಷಾ ನೋಡು ಸರ್ ಸರಿಯೇ. ಈ ಕ್ಷಣ ಅಂದ್ರೇನು ನೋಡೋದು, ಪರೀಕ್ಷಾ ಅಂದ್ರೇನು ಸಣ್ಣ. ಅದೇ ಪರೀಕ್ಷೆ ಬೇಕು ಅರ್ಥ. ಅದು ಪರೀಕ್ಷೆ ಮಾಡ್ತಾರೆ, ಚೆನ್ನಾಗಿ ಟೆಸ್ಟ್ ಮಾಡ್ತಾರೆ ಅಂತ ಅರ್ಥ. ಪೂರ್ತಿಯಾಗಿ ಇದು ಅಪರೆಂಟ್ ಅಲ್ಲ. ಆ ರೀತಿ ಮಾಡು. ಒಬ್ಬರಾರು ಕರ್ಮಾಚರಣೆ ಮುಕ್ತಿ. ಇದರಲ್ಲಿ ಮೀಮಾಂಸಕ ಹೋಯ್ತೀಗ. ಮೀಮಾಂಸಕ ಬರ್ತಾರೆ. ಅವ್ರ ಪ್ರಕಾರ ಏನು? ಕರ್ಮದಿಂದನೇ ಮೋಕ್ಷ ಸಾಧ್ಯನೇ ಇಲ್ಲ. ಬ್ರಾಹ್ಮಣೋ ಬ್ರಾಹ್ಮಣ ಅಂದರೆ ಏನು? ಬ್ರಹ್ಮಜ್ಞಾನಿ ಆಗಬೇಕು. ಬ್ರಾಹ್ಮಣರಾಗಬೇಕು ಅಲ್ಲ. ನೋಡಿದ್ರೆ ಎಲ್ಲರೂ ಬ್ರಾಹ್ಮಣರಾಗಬೇಕು, ಮತ್ತೆ ಬ್ರಾಹ್ಮಣರು ಹೇಳ್ಕೊತಾರೆ ಅಲ್ಲ. ಬ್ರಹ್ಮಜ್ಞಾನಿ ಆಗಬೇಕು. ನಿರ್ವೇದಮಾಯಾತ್ ನಾಸ್ತಿ ಅಕೃತಃ ಕೃತೇನ. ವೆರಿ ಇಂಪಾರ್ಟೆಂಟ್. ಕೃತೇನ ಅಕೃತಃ ನ. ಕೃತ ಅಂದರೆ ಕರ್ಮ, ಅಕೃತ ಅಂದ್ರೇನು? ಕರ್ಮಜನ್ಯವಲ್ಲದ್ದು ಮೋಕ್ಷ. ಎಂದೂ ಕೂಡ ಕರ್ಮದಿಂದ ಕರ್ಮಜನ್ಯವಲ್ಲದ ಮೋಕ್ಷ ಸಿಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದೇನು ಬೇಕು? ಅದಕ್ಕೆ ಜ್ಞಾನನೇ ಬೇಕು. ತದ್ವಿಜ್ಞಾನಾರ್ಥಂ. ಅದೇ ಉತ್ತರ ಕೊಟ್ಟರೆ ಏನು ಬೇಕು? ಜ್ಞಾನ ಬೇಕು ಅಂತ ಆಯ್ತಲ್ಲ. ಜ್ಞಾನ ಸಂಪಾದನೆ ಮಾಡಿ. ಎಲ್ಲಿ ಸಂಪಾದನೆ? ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಅದು ಸಿಗೋದಿಲ್ಲ. ಗುರುಮೇವ ಅಭಿಗತಿ. ಗುರುಗಳ ಹತ್ರನೇ ಹೋಗಬೇಕು. ಎಲ್ಲರ ಗುರುಮೇವ. ಮತ್ತೆ ಗುರುಮೇವ ಅಭಿಗಚ್ಚೇದೇವ. ಗುರು ಹತ್ರ ಹೋಗ್ಬೇಕು. ಯಾರ ಹತ್ರ ಹೋಗಬಾರ್ದು. ಮತ್ತೆ ಸರಿಯಾದ ಗುರು ಹತ್ರ ಹೋಗಬೇಕು. ಮತ್ತು ಬೇರೆ ದಾರಿ ಇಲ್ಲೇ ಇಲ್ಲ, ಹೋಗಲೇಬೇಕು. ಸರಿಯಾದ ಗುರುವಿನ ಹತ್ರನೇ ಹೋಗಬೇಕು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅವ್ರ ಹತ್ರ ಸಮಿತ್ಪಾಣಿಯಾಗಿ ಹೋಗಬೇಕು. ಸಮಿತ್ಪಾಣಿ ಆಗೋದು ಅಂದರೆ ಏನು? ಸಮಿತ್ ತೊಗೊಂಡು ಕೊಡಬೇಕು ಅವರಿಗೆ. ಯಾಕಂದರೆ ಗುರುಗಳಿಗೆ ಇನ್ನೇನು ಬೇಕಿಲ್ಲ. ಅವ್ರಿಗೆ ಯಜ್ಞಕ್ಕೆ ಸಮಿತ್ ಬೇಕಷ್ಟೇ. ಅವ್ರಿಗೆ ಬೇಕಾದ್ದನ್ನು ಯಾವುದೋ ಕೊಟ್ಟಾಗ ಯಜ್ಞ ಮಾಡ್ತಾರೆ, ತುಪ್ಪ ಕೊಡ್ತಾರಲ್ಲ, ಆ ಥರ ಸಮಿತ್ ತೊಗೊಂಡು ಹೋಗಬೇಕು. ಇದು ಒಂದರ್ಥ. ಈ ಸಮಿತ್ಪಾಣಿ ಸಮಿತ್ ಸಿಗಲಿಲ್ಲ ಅಂತಾರೋ ಗುರುಗಳು ಸಮಿತ್ ಬೇಕಾದಷ್ಟಿದೆ ಹೋಗಿ ಅಂತ ಅವರಂದ್ರೆ ಏನು ಮಾಡಬೇಕು? ಸಮಿತ್ ಪಾಣಿ ಅಂದರೆ ಕೈ ಜೋಡಿಸ್ಕೊಂಡು ಹೋಗಬೇಕು ಅಂತ. ಅದೇ ಭಗವದ್ಗೀತೆಯಲ್ಲಿ ಬಂದಿರೋದು. ಏನಂತ? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪ್ರಣಿಪಾತ ಅಂದರು ಅಂದರೆ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ಸಮ್ಯಕ್ ಈತ ಸರಿಯಾಗಿ ಕೈ ಜೋಡಿಸ್ಕೊಂಡು ಶರಣಾಗತಿ ನೀವೇ ಗತಿ ಅಂತ ಹೋಗಬೇಕು. ಇಲ್ಲದವರು ಸಿಗೋದಿಲ್ಲ. ಅಂಗಡಿ ಸಾಮಾನು ಏನಾಗುತ್ತೆ ನಿಮಗೆ? ಹೋಗ ಇನ್ನೊಂದು ಅಂಗಡಿ ಹೋಗ್ತೀವಿ, ಸಾಧ್ಯ ಇಲ್ಲ. ಇದು ಅದೇ ಇದಕ್ಕೆ ಹೋಗಬೇಕು. ಸವಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ
ತಸ್ಮೈ ಸ ವಿದ್ಯಾ ವಿದ್ವಾ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಸಮನ್ವಿತಾಯ ಅಂಥವ್ರಿಗೆ ಪಾಠ ಹೇಳಬೇಕು. ತಸ್ಮೈ ಸ ವಿದ್ವಾನ್, ಹೇಳೋನು ವಿದ್ವಾಂಸನಾಗಿರಬೇಕು. ಉಪಸನ್ನ, ಹತ್ರ ಬಂದು ಹಿಡ್ಕೊಂಡು ಸ್ವಾಮಿ ಉದ್ಧಾರ ಮಾಡಿ ಅಂತ ಕೇಳ್ತಾನೆ. ಇವತ್ತು ಡಾಕ್ಟ್ರ್ ಹತ್ರ ಹೋಗ್ತಾನಲ್ಲ, ಎಲ್ಲಿದ್ದರೆ ಎಲ್ಲ ಡಾಕ್ಟ್ರ್ ಹುಡ್ಕೊಂಡು ಹೋಗ್ತಾನೆ, ಕೈ ಜೋಡಿಸ್ಕೊಂಡು ಹೋಗ್ತಾನೆ, ದುಡ್ಡು ತೊಗೊಂಡು ಹೋಗ್ತಾನೆ, ಮಾಡಿ ವಾಸಿ ಮಾಡಲೇಬೇಕು ಅಂತ ಕೇಳ್ತಾನಲ್ಲ, ಹಾಗೆ ಕೇಳ್ಕೋಬೇಕು. ಭವರೋಗ ವಾಸಿ ಮಾಡಲೇಬೇಕು ಅಂತ ಕೇಳಬೇಕು. ಪ್ರಶಾಂತ ಚಿತ್ತಾಯ ಶಮಾನ್ವಿತ, ಪ್ರಶಾಂತ ಚಿತ್ತನಾಗಿ ಹೋಗಬೇಕು. ಮತ್ತು ಆಸ್ತಿ ಪಾಸ್ತಿ ಕಳ್ಕೊಂಡ್ಬಿಟ್ಟು ದುಃಖ ಪಟ್ಕೊಂಡು ಹೋದ ಏನು ಉಪಯೋಗ ಇಲ್ಲ. ಇವ್ರಿಗೆ ಪಾಠನೂ ಕೇಳೋದಿಲ್ಲ, ಆ ಕಡೆ ಹೋಗೋದಿಲ್ಲ, ಮನಸ್ಸೆಲ್ಲ ಓಡಾಡ್ತಿರ್ತಾನೆ. ಪ್ರಶಾಂತ ಚಿತ್ತಾಯ ಬಿಟ್ಟುಬಿಡಿ, ಎಲ್ಲ ಡೀಲಿಂಗ್ ಆಗಿಬಿಟ್ರೆ ಅರ್ಥ ಶಬ್ದ ಅರ್ಥ. ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ, ದೇವರಲ್ಲೇ ನಿಷ್ಠೆ ಇದೆ ಅವರಿಗೆ. ಶಮೋ ಮನ್ನಿಷ್ಠತಾ ಬುದ್ಧೇ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯೆ. ಆಗ ಅವ್ರು ಏನು ಮಾಡ್ತಾರೆ, ಅಂಥವ್ರಿಗೆ ಬ್ರಹ್ಮವಿದ್ಯೆ ಹೇಳ್ಕೊಡ್ಬೇಕು. ಇವ್ರು ಎಳ್ಕೊಬಂದು ಬ್ರಹ್ಮವಿದ್ಯೆ ಹೇಳ್ಕೊಡ್ಬಾರ್ದು. ಗೊತ್ತಾಯ್ತು? ಏನು ಮಾಡಬೇಕು, ಅವರಾಗಿ ಬರಬೇಕು, ಅವಾಗ ಬರುತ್ತೆ. ಇವತ್ತು ಆ ಥರ ಇಲ್ಲ, ಎಳ್ಕೊಂಡು ಮಾಡೋದು. ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ. ಕೆಲವರು ಎಳ್ಕೊಂಡೋಗಿ ಮಾಡ್ತಾರೆ, ಮಧ್ಯೆ ಬಿಟ್ಟು ಹೋಗ್ತಾರೆ ಕೆಲವರು. ಆದಮೇಲೆ ಕೂಡ ಅವ್ರಿಗೆ ನಿಷ್ಠೆ ಇರೋದಿಲ್ಲ. ಏನೋ ಇದು ಒಂದು ಕೋರ್ಸು ಓದಿ ಬಂದಿದ್ದೇವೆ ಅಂತ, ಅದಲ್ಲ, ಇದೇ ಕೋರ್ಸು ಅಂತ ಓದಬೇಕು, ಇದು ಒಂದು ಕೋರ್ಸು ಅಂತಲ್ಲ. ಕೆಲವರು ಅದೇ ಸ್ಕೂಲು ಅದೇ ಕಾಲೇಜ್ ಸಿಗಬೇಕು ಅಂತೇಳಿ ಎಷ್ಟು ಪ್ರಯತ್ನ ಪಡ್ತಾರೆ. ಅದೇ ರೀತಿ ಬೇಕು. ಆ ರೀತಿ ಪ್ರಯತ್ನ ಮಾಡಿ ಬ್ರಹ್ಮವಿದ್ಯೆ ಬರುತ್ತೆ, ಮುಂದೆ ಒಳ್ಳೆಯದಾಗ್ತದೆ ಅಂತೇಳಿ ದ್ವಿತೀಯ ಖಂಡ ಮುಗಿತಾರೆ. ಈಗ ತೃತೀಯ ಖಂಡ ಪ್ರಾರಂಭ ಮಾಡ್ತಾರೆ. ಈ ಖಂಡದ ಗೊತ್ತೇ ಮೆಸೇಜ್ ಏನು ಅಂದರೆ, ಎಂದೂ ಕರ್ಮ ಆಚರಣೆಯಿಂದಾಗಲಿ ಬರೀ ಕರ್ಮಜ್ಞಾನದಿಂದಾಗಲಿ ಏನು ಸಾಧ್ಯ ಇಲ್ಲ, ಮುಕ್ತಿ ಸಾಧ್ಯ ಇಲ್ಲ. ಆದ್ದರಿಂದ ಜ್ಞಾನನೇ ಬೇಕು. ಆದ್ದರಿಂದ ಜ್ಞಾನಕ್ಕೋಸ್ಕರ ಜ್ಞಾನಿ ಹತ್ರೇ ಹೋಗಬೇಕು. ಆದ್ದರಿಂದ ಅದೇ ಉಪದೇಶ ಚಿಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುಗಳು ಅಂದರೆ ಅದು ಜ್ಞಾನಿಗಳಾಗಿರಬೇಕೆ ಹೊರತು ಬೇರೆ ಅಲ್ಲ. ಅದಕ್ಕೆ ಹೇಳ್ತಾರೆ, ತುಂಬ ಆಚಾರ ಬರೀತಾರೆ, ಶಿಷ್ಯರನ್ನು ಗುರು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು. ಇಷ್ಟೆಲ್ಲರಿಗೂ ಗೊತ್ತು. ಆಚಾರ್ಯ ಶಿಷ್ಯರು ಗುರು ಪರೀಕ್ಷೆ ಮಾಡಲೇಬೇಕು ಅಂತ ಹೇಳ್ತಾರೆ. ಪರೀಕ್ಷೆ ಗುರು ಶಿಷ್ಯೋಪಿ ಪೂರ್ವಪಕ್ಷ. ಅಷ್ಟೇ ಅಲ್ಲ, ಪರೀಕ್ಷೆ ಮಾಡಿ ನೋಡಿದ, ಅದು ಯಾವುದು ಇದಕ್ಕೂ ಅರ್ಥ ಸಂಬಂಧ ಗೊತ್ತಾಯಿತು, ಬಿಟ್ಟುಬಿಟ್ಟ. ಅವರಿಗೆ ಇಲ್ಲ, ನಮಗೇನು ಕೊಡ್ತಾನೆ ಅಂತ ಬಂದುಬಿಡುತ್ತಾಗ. ಆ ರೀತಿ ಇವತ್ತಷ್ಟು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಹುಡ್ಕೊಂಡು ಹೋಗೋದಿಲ್ಲ. ಅವ್ರ ಹತ್ರ ಹೋದವ್ರು ಒಬ್ಬರು ಫೇಲ್ ಆಗಿಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾರೆ. ಒಬ್ಬರು ಪಾಸ್ ಆಗಿಲ್ಲ, ಒಬ್ಬರು ಹೋಗೋದಿಲ್ಲ. ಅದು ಆ ದೃಷ್ಟಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಸ್ಕೂಲು, ಕಾಲೇಜು, ಟ್ಯೂಷನ್ಗಳು ಪ್ರತಿಯೊಂದರಲ್ಲೂ ಕೂಡ, ಅಂಗಡಿ ಪ್ರತಿಯೊಂದರಲ್ಲೂ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡದೆ ಹೋಗೋದು ಅಧ್ಯಾತ್ಮ ಬಂದ ಮಾತ್ರ ಯಾರ್ಯಾರ ಹತ್ರ ಹೋಗ್ಬಿಟ್ಟು ಹಾಳು ಮಾಡ್ಕೊಬೇಕು. ಹಾಗೆ ಮಾಡಬಾರ್ದು. ತತ್ವತೋ ಬ್ರಹ್ಮವಿದ್ಯಾಂ, ಅದು ನಾಳೆ ದಿವಸ ಮುಂದಿದೆ ತೃತೀಯ ಖಂಡ. ಓಂ